ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಎಂಜೆ ಕನ್ನಡದ ಗಹನ ವಿಶ್ಲೇಷಣೆಯ ಸವಾಲಿನ 6ನೇ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋ ಆರಂಭಿಸುವ ಮುನ್ನ ಯಾರೆಲ್ಲ ಎಂಜೆ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರುವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡುವುದನ್ನು ಮರೆಯದಿರಿ. ನಿಮ್ಮ ಜೀವನದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಹೆಸರು, ಗೌರವ ಅಥವಾ ಆರ್ಥಿಕ ಪ್ರಗತಿ ಸಿಗುತ್ತಿಲ್ಲವೇ? ಆತ್ಮವಿಶ್ವಾಸದ ಕೊರತೆಯಿಂದ ಅವಕಾಶಗಳು ಕೈತಪ್ಪುತ್ತಿವೆಯೇ? ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯ ಯಶಸ್ಸು ಮತ್ತು ಸಾಮಾಜಿಕ ಸ್ಥಾನಮಾನವನ್ನು ನಿರ್ಧರಿಸುವವನು ಸೂರ್ಯ. ಸೂರ್ಯ ಕೇವಲ ಆಕಾಶದಲ್ಲಿರುವ ನಕ್ಷತ್ರವಲ್ಲ, ಅವನು ಬ್ರಹ್ಮಾಂಡದ ಪ್ರಾಣಶಕ್ತಿಯ ಮೂಲ. ನಿಮ್ಮ ಜಾತಕದಲ್ಲಿ ಅಥವಾ ನಿಮ್ಮ ಜೀವನದ ಶಕ್ತಿಯಲ್ಲಿ ಸೂರ್ಯನು ದುರ್ಬಲನಾಗಿದ್ದರೆ ಎಂತಹ ಕಠಿಣ ಪರಿಶ್ರಮವು ಶೂನ್ಯ ಫಲ ನೀಡುತ್ತದೆ. ಹಣ ಬರುತ್ತದೆ, ಆದರೆ ಹೆಸರು ನಿಲ್ಲುವುದಿಲ್ಲ. ಆದರೆ ದಿನದ ಮೊದಲ ಕಿರಣಗಳು ಭೂಮಿಯನ್ನು ಸ್ಪರ್ಶಿಸುವ ಆ ಸೂರ್ಯೋದಯದ ಸಮಯದಲ್ಲಿ ಒಂದು ವಿಶಿಷ್ಟ ಶಕ್ತಿ ಇರುತ್ತದೆ. ಆ ಸಮಯದಲ್ಲಿ ಪಠಿಸುವ ಅಜ್ಞಾತ ಮಂತ್ರವು ನಿಮ್ಮಲ್ಲಿರುವ ಗ್ರಹ ದೋಷಗಳನ್ನು ಸುಟ್ಟು ಹಾಕಿ ರಾಜಯೋಗವನ್ನು ಸೃಷ್ಟಿಸುವ ಸಾಮರ್ಥ್ಯ ಹೊಂದಿದೆ. ಇಂದಿನ ಕೆಲ ನಿಮಿಷದ ವಿಶ್ಲೇಷಣೆಯಲ್ಲಿ ಆರ್ಥಿಕ ಪ್ರಗತಿಯನ್ನು ವೇಗಗೊಳಿಸುವ ಸೂರ್ಯೋದಯದ ಮಂತ್ರ, ಸೂರ್ಯನ ಕಿರಣಗಳಿಂದ ಪ್ರಾಣಶಕ್ತಿಯನ್ನು ಹೀರಿಕೊಳ್ಳುವ ಗುಪ್ತ ವಿಧಾನವನ್ನು ತಿಳಿಯೋಣ. ಮೊದಲಿಗೆ ಸೂರ್ಯೋದಯದ ಮಂತ್ರ ಮತ್ತು ಅದರ ಅರ್ಥ. ಸೂರ್ಯೋದಯದ ಸಮಯದಲ್ಲಿ ಪಠಿಸಬೇಕಾದ ಅತ್ಯಂತ ಶಕ್ತಿಶಾಲಿ ಮಂತ್ರವೇ ಸೂರ್ಯ ಗಾಯತ್ರಿ ಮಂತ್ರ ಮತ್ತು ಅದರ ಜೊತೆಗೆ ಸೇರಿರುವ ವಿಶೇಷ ಬೀಜಾಕ್ಷರಗಳು. ಮಂತ್ರವು ಹೀಗಿದೆ: ಓಂ ಭಾಸ್ಕರಾಯ ವಿದ್ಮಹೆ ಮಹಾಜ್ಯುತಿಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಇದರ ಜೊತೆಗೆ ಸೇರಿಸಬೇಕಾದ ಶಕ್ತಿಶಾಲಿ ಬೀಜಾಕ್ಷರ ಓಂ ಹ್ರಾಂ ಹ್ರೀಂ ಹ್ರೌಂ ಸಾ ಸೂರ್ಯಾಯ ನಮಃ. ಈ ಮಂತ್ರದ ವೈಶಿಷ್ಟ್ಯವೇನು ಎನ್ನುವುದರ ಬಗ್ಗೆ ತಿಳಿಯುವುದಾದರೆ, ಮಹಾಜ್ಯುತಿಕರಾಯ ಎಂದರೆ ಅತ್ಯಂತ ಪ್ರಕಾಶಮಾನವಾದ ತೇಜಸ್ಸನ್ನು ನೀಡುವವನು ಎಂದು ಅರ್ಥ. ಈ ಮಂತ್ರದ ಕಂಪನಗಳು ನಿಮ್ಮ ಶರೀರದ ಮಣಿಪುರದ ಚಕ್ರ ಅಂದರೆ ಸೋಲಾರ್ ಪ್ಲೆಕ್ಸಸ್ ಅನ್ನು ಸಕ್ರಿಯಗೊಳಿಸುತ್ತವೆ. ಈ ಚಕ್ರವೇ ನಿಮ್ಮ ಆತ್ಮವಿಶ್ವಾಸ ಮತ್ತು ಆರ್ಥಿಕ ನಿರ್ಧಾರಗಳ ಕೇಂದ್ರ. ಯಾವಾಗ ನಿಮ್ಮ ಮಣಿಪುರ ಚಕ್ರವು ಸೂರ್ಯನ ಶಕ್ತಿಯಿಂದ ಪ್ರಕಾಶಿಸುತ್ತದೆಯೋ ಆಗ ನಿಮ್ಮ ಹಣಕಾಸಿನ ಯೋಜನೆಗಳು ಯಶಸ್ವಿಯಾಗುತ್ತವೆ ಮತ್ತು ಸಮಾಜದಲ್ಲಿ ನಿಮಗೆ ಗೌರವ ಲಭಿಸುತ್ತದೆ. ಇದು ಕೇವಲ ಧಾರ್ಮಿಕ ನಂಬಿಕೆಯಲ್ಲ, ಇದು ಸೌರಶಕ್ತಿಯನ್ನು ನಿಮ್ಮ ಜೈವಿಕ ಶಕ್ತಿಯಾಗಿ ಅಂದರೆ ಬಯಾಲಜಿಕಲ್ ಎನರ್ಜಿಯಾಗಿ ಬದಲಾಯಿಸುವ ತಂತ್ರ. ಮಂತ್ರದ ಫಲ ದ್ವಿಗುಣಗೊಳ್ಳಲು ಸೂರ್ಯನ ಪ್ರಾಣಶಕ್ತಿಯನ್ನು ಹೀರಿಕೊಳ್ಳುವ ಈ ವಿಶೇಷ ಸೂರ್ಯ ದರ್ಶನ ವಿಧಾನವನ್ನು ಅನುಸರಿಸಿ. ಸೂರ್ಯ ಉದಯಿಸುವ ಮೊದಲ 15 ನಿಮಿಷಗಳ ಅವಧಿ ಅತ್ಯಂತ ಶ್ರೇಷ್ಠ. ಇದರ ನಂತರ ನೀರನ್ನು ಅರ್ಪಿಸುವುದು ಅಂದರೆ ಆರ್ಘ್ಯ. ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಹಿಡಿದು ಸೂರ್ಯನಿಗೆ ಮುಖ ಮಾಡಿ ನಿಂತು ನೀರಿನ ಧಾರೆ ಸೂರ್ಯನ ಕಿರಣಗಳ ಮೂಲಕ ಹರಿಯುತ್ತಿರುವಂತೆ ಅರ್ಪಿಸಿ. ಆ ನೀರಿನ ಮೂಲಕ ಬರುವ ಸೂರ್ಯನ ಕಿರಣಗಳು ನಿಮ್ಮ ಕಣ್ಣು ಮತ್ತು ಹೃದಯದ ಮೇಲೆ ಬೀಳಲಿ. ಸೂರ್ಯನ ಕಿರಣಗಳಲ್ಲಿ 7 ಬಣ್ಣಗಳಿರುತ್ತವೆ. ಈ ಕಿರಣಗಳು ನಿಮ್ಮ ದೇಹವನ್ನು ಸ್ಪರ್ಶಿಸಿದಾಗ ನಿಮ್ಮಲ್ಲಿರುವ ನಕಾರಾತ್ಮಕ ಕರ್ಮದ ಕಲೆಗಳು ಕರಗುತ್ತವೆ. ಇದನ್ನು ಬಣ್ಣದ ಚಿಕಿತ್ಸೆ ಎನ್ನಬಹುದು. ಈ ಕ್ರಿಯೆಯನ್ನು ಮಾಡುತ್ತಾ ಮಂತ್ರ ಪಠಿಸಿದರೆ ನಿಮ್ಮ ಒಳಗಿನ ದಾರಿದ್ರ್ಯ ಎಂಬ ಕತ್ತಲೆ ದೂರವಾಗಿ ಪ್ರಗತಿಯ ಬೆಳಕು ಮೂಡುತ್ತದೆ. ಇದು ನಿಮ್ಮನ್ನು ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಸದೃಢಗೊಳಿಸುವ ಅತ್ಯುನ್ನತ ಸೂತ್ರ. ವೀಕ್ಷಕರೇ, ಈಗ ನೇರವಾಗಿ ಕುಳಿತುಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಹೊಕ್ಕಳ ಭಾಗದಲ್ಲಿ ಮಣಿಪುರ ಚಕ್ರ ಅಂದರೆ ಉದಯಿಸುತ್ತಿರುವ ಸೂರ್ಯನನ್ನು ಕಲ್ಪಿಸಿಕೊಳ್ಳಿ. ಆ ತೇಜಸ್ಸು ನಿಮ್ಮ ಇಡೀ ದೇಹವನ್ನು ಆವರಿಸುತ್ತಿದೆ ಎಂದು ಭಾವಿಸಿ. ನನ್ನೊಂದಿಗೆ ಈ ಸೂರ್ಯ ಮಂತ್ರವನ್ನು ಅತ್ಯಂತ ಭಕ್ತಿಯಿಂದ ಪಠಿಸಿ. ಈ ಶಕ್ತಿಯು ನಿಮ್ಮ ಎಲ್ಲ ಆರ್ಥಿಕ ಅಡೆತಡೆಗಳನ್ನು ಸುಡಲಿ. ಮಂತ್ರವನ್ನು ಹೀಗೆ ಪಠಿಸಬೇಕು: ಓಂ ಹ್ರಾಂ ಹ್ರೀಂ ಹ್ರೌಂ ಸಾ ಸೂರ್ಯಾಯ ನಮಃ. 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 ಓಂ ಹ್ರಾಂ ಹ್ರೀಂ ಹ್ರೌಂ ಸಾ ಸೂರ್ಯಾಯ ನಮಃ.
ಓಂ ಹ್ರಾಂ ಹ್ರೀಂ ಹ್ರೌಂ ಸಾ ಸೂರ್ಯಾಯ ನಮಃ. ಓಂ ಹ್ರಾಂ ಹ್ರೀಂ ಹ್ರೌಂ ಸಾ ಸೂರ್ಯಾಯ ನಮಃ. ಓಂ ಹ್ರಾಂ ಹ್ರೀಂ ಹ್ರೌಂ ಸಾ ಸೂರ್ಯಾಯ ನಮಃ. ಓಂ ಹ್ರಾಂ ಹ್ರೀಂ ಹ್ರೌಂ ಸಾ ಸೂರ್ಯಾಯ ನಮಃ. ಓಂ ಹ್ರಾಂ ಹ್ರೀಂ ಹ್ರೌಂ ಸಾ ಸೂರ್ಯಾಯ ನಮಃ. ಓಂ ಹ್ರಾಂ ಹ್ರೀಂ ಹ್ರೌಂ ಸಾ ಸೂರ್ಯಾಯ ನಮಃ. ಓಂ ಹ್ರಾಂ ಹ್ರೀಂ ಹ್ರೌಂ ಸಾ ಸೂರ್ಯಾಯ ನಮಃ. ಓಂ ಹ್ರಾಂ ಹ್ರೀಂ ಹ್ರೌಂ ಸಾ ಸೂರ್ಯಾಯ ನಮಃ. ಓಂ ಹ್ರಾಂ ಹ್ರೀಂ ಹ್ರೌಂ ಸಾ ಸೂರ್ಯಾಯ ನಮಃ. ಓಂ ಹ್ರಾಂ ಹ್ರೀಂ ಹ್ರೌಂ ಸಾ ಸೂರ್ಯಾಯ ನಮಃ. ಓಂ ಹ್ರಾಂ ಹ್ರೀಂ ಹ್ರೌಂ ಸಾ ಸೂರ್ಯಾಯ ನಮಃ. ಓಂ ಹ್ರಾಂ ಹ್ರೀಂ ಹ್ರೌಂ ಸಾ ಸೂರ್ಯಾಯ ನಮಃ. ಓಂ ಹ್ರಾಂ ಹ್ರೀಂ ಹ್ರೌಂ ಸಾ ಸೂರ್ಯಾಯ ನಮಃ. ಈಗ ನಿಧಾನವಾಗಿ ಕಣ್ಣು ತೆರೆಯಿರಿ. ನಿಮ್ಮಲ್ಲಿ ಹೊಸ ಚೈತನ್ಯದ ಅನುಭವವಾಗುತ್ತಿರುವುದನ್ನು ಗಮನಿಸಿ. ಈ ಸೂರ್ಯೋದಯದ ಮಂತ್ರವನ್ನು ಇಂದಿನಿಂದಲೇ ನಿಮ್ಮ ಜೀವನದ ಭಾಗವಾಗಿಸಿಕೊಳ್ಳಿ. 40 ದಿನಗಳ ಈ ಸವಾಲು ನಿಮ್ಮನ್ನು ಸೂರ್ಯನಂತೆ ಹೊಳೆಯುವಂತೆ ಮಾಡಲಿ. ಈ ಪವಿತ್ರವಾದ ಜ್ಞಾನವನ್ನು ನಿಮ್ಮ ಸ್ನೇಹಿತರು, ಕುಟುಂಬದವರೊಂದಿಗೆ ಶೇರ್ ಮಾಡಿ. ಹಾಗೆಯೇ ಇನ್ನಷ್ಟು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ MJ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಐಕಾನ್ ಒತ್ತಿರಿ. ಮುಂದಿನ ವಿಡಿಯೋದಲ್ಲಿ ಮನಸ್ಸಿನ ಶಾಂತಿ ಮತ್ತು ಮನೆಯಲ್ಲಿನ ನಕಾರಾತ್ಮಕತೆಯನ್ನು ತಕ್ಷಣ ದೂರ ಮಾಡುವ ಚಂದ್ರಮಂತ್ರ ಮತ್ತು ಉಪ್ಪಿನ ದೀಪದ ರಹಸ್ಯವನ್ನು ತಿಳಿಯೋಣ. ಅಲ್ಲಿಯವರೆಗೆ ಸೂರ್ಯನಂತೆ ಪ್ರಕಾಶಿಸಿ. ಓಂ ಶಾಂತಿ. ಕೃಷ್ಣಾರ್ಪಣಮಸ್ತು.